ಸಮಾಧಾನ ಮಾಡ್ಕೊಂಡು ಎಲ್ಲೋ ಮಾವ ಸರಷ್ಟಲ್ಲೇ ಹೋಗ್ಬಿಟ್ಟು ಎಲ್ಲೋ ಯಾರಪ್ಪ ಬಿದ್ರು ಮೋಟ್ರ್ ಮೇಲೆ ಟೂರ್ ಹೋಗ್ತಾ ಇದ್ದಾರೆ ಪುಣ್ಯಾತ್ಮರು. ನಿಮ್ ಮಾವನ ಬಗ್ಗೆ ಚಿಂತೆ ಮಾಡಿ ಮಾಡಿ ತಲೆ ಕೂದಲೆಲ್ಲ ಉದಿಸ್ಕೊಂಡ್ಬಿಟ್ಟಿಯಲ್ಲ ನೀನ್ ಮೊದ್ಲೇ ಆರ್ಟ್ ಪೇಷಂಟ್ ಅಳ್ಬೇಡಣ. ನೀವು ಶ್ರೀಕಂಠಪ್ರವ್ರೆ ನಮಸ್ಕಾರ. ಯಾವ ಕಡೆ ಹೋಗ್ತಾ ಇದ್ದೀರಾ ಯಜಮಾನ್ರು ಕರ್ಕೊಂಡು? ಅದ ನಮ್ಮ ಮಾವನಿಗೆ MTR ನಲ್ಲೋ ವಿದ್ಯಾರ್ಥಿ ಭವನದಲ್ಲೋ ಬೆಣ್ಣೆ ಮಸಾಲ ದೋಸೆ ತಿನ್ನಿಸ್ಕೊಂಡ್ಬರೋಣ ಅಂತ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗ್ತಾ ಇದೀನಪ್ಪ. ಬೇಗ ಕರ್ಕೊಂಡೋಗಿ ಖಾಲಿ ಆಗ್ಬಿಡುತ್ತೆ. ನಿನ್ ನಾಲ್ಗೆ ಎಕಡ ತುರ್ಕ ಹೆಣ ತಗೊಂಡು ಸ್ಮಶಾನಕ್ಕೆ ಹೋಗ್ತಾ ಇದ್ರೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಕೇಳ್ತಿದ್ಯಲ್ಲ. ಶ್ರೀಕಂಠಯ್ಯ ಸ್ವಲ್ಪ ಎಣ್ಣೆ ಜಾಸ್ತಿ ಆಗ್ಬಿಟ್ಟು ಬ್ರೈನ್ಗೂ ಟಂಗು ಕನೆಕ್ಷನ್ ಕಟ್ ಆಗ್ಬಿಟ್ಟಿದೆ. ಫುಲ್ಲು ಕನ್ಫ್ಯೂಷನ್ ಆಗೋಗ್ಬಿಟ್ಟಿದೆ. ಜೀವನದಲ್ಲಿ ಬೇಜಾರ್ ಮಾಡ್ಕೋಬೇಡಿ. ಆಯ್ತು ಹೋಗ್ಲಿ ಬಿಡು. ಸರಿ, ನೀವ್ ಯಾವಾಗ ನಿಮ್ ಮಾವನ್ ತರ ಬಿದ್ರು ಮೋಟ್ರ್ ಮೇಲೆ ಟೂರ್ ಹೋಗೋದು? ಚಟ್ಟ ಇಳಿಸಿ ಹಾಗೆ ಏನ್ ಮಾತಾಡೋದು ಅಂತ ಹಾಗ. ಸೂಪರ್. ಜಸ್ಟ್ ಮಿನಿಟ್. ಕೊಳ್ಳಿ 3 ದಿನದಿಂದ ಆಬ್ಸೆಂಟ್ ಆಗಿರೋ ಫಿಗರ್ ಇದೇನಾ? ಮೇಡಮ್ ತಪ್ಪು ತಿಳ್ಕೊಬೇಡಿ. ಮುದ್ದಾದ ಹೆಣ್ಮಕ್ಳನ್ನ ನೋಡಿದ್ರೆ ನೊಟ್ಟಿಗೆ ತೆಗೆದು ದುರಭ್ಯಾಸ. ಅಂದಾಗೆ ನಿಮ್ಮ ಹೆಸರು? ಸೌಂದರ್ಯ. ಆಹಾ, ಆ ಹೆಸರಿಟ್ಟವ್ರಿಗೆ ಹೋಗಿ ಕಾಲಿಗೆ ಬೀಳ್ಬೇಕು ಅನಿಸ್ತಾ ಇದೆ. ಯಾಕೆ? ನಿಮ್ಮ ಫಿಗರ್ ತಕ್ಕನಾದ ಹೆಸರಿಟ್ಟಿದಲ್ಲ ಅದಕ್ಕೆ. ಥ್ಯಾಂಕ್ ಯು. ಏನಿಲ್ವಾ? ಏನು ಏನಿಲ್ವಾ ಅಂದೆ. ಲುಕ್ ಮ್ಯಾನ್, ಗೆಟ್ ಮಿ ಎ ಥಮ್ಸ್ ಅಪ್. ಗೊತ್ತಾಗ್ಲಿಲ್ಲ. ಓಹ್, ವಾಟ್ ಅ ಶೇಮ್. ಅಯ್ಯೋ, ನೀವೇನ್ ಹೇಳ್ತಾ ಇದೀರ ನಮ್ ತಲೆಗೆ ಹತ್ತಾನೆ ಇಲ್ಲ. ತಲೆ ಇದ್ರೆ ತಾನೆ ಹತ್ತೋಕೆ. ಓಹೋ, ನಿಮಗೆ ಕನ್ನಡ ಬರುತ್ತೆ? ಎಸ್. ಮತ್ತೆ ಕನ್ನಡದಲ್ಲೇ ಮಾತಾಡೋದು, ಇಂಗ್ಲಿಷ್ ನಲ್ಲಿ ಯಾಕೆ ಮಾತಾಡ್ತೀರಾ? ಯಾಕಂದ್ರೆ ನಾನ್ ನಿಂತರ ಜವಾನನ್ ಕೆಲಸ ಮಾಡ್ಕೊಂಡಿಲ್ಲ. ಡಬಲ್ ಡಿಗ್ರಿ ತಗೊಂಡು ಆಫೀಸರ್ ಆಗಿದ್ದೀನಿ. ಇಂಗ್ಲಿಷ್ ಚೆನ್ನಾಗಿ ಬರುತ್ತೆ, ಮಾತಾಡ್ತೀನಿ. ಡಬಲ್ ಡಿಗ್ರಿ ವಾಲಿ, ನಮ್ಗೇನ್ ಇಂಗ್ಲಿಷ್ ಬರಲ್ಲ ಅನ್ಕೊಂಡ್ಬಿಟ್ಟಿದ್ದೀರಾ? ಇಸ್ ಇಟ್? ಕಮ್ ಆನ್ ಟಾಕ್. ವಾಟ್ ಈಸ್ ಯುವರ್ ನೇಮ್? ಮೈ ನೇಮ್ ಇಸ್ ವೈಕುಂಠ. ವಾಟ್ ಈಸ್ ಯುವರ್ ಫಾದರ್ ನೇಮ್? ಮೈ ಫಾದರ್ ನೇಮ್ ಇಸ್ ಅಣ್ಣಯ್ಯ ಜೋಯಿಸ್. What is your grandmother name? My grandmother name is Bodamma. Gundamma. What is your father doing? My father is doing TT program. How is my English? Fine, thank you. Oh God, this guy is crazy temper. ಅಲ್ಲ ಮೇಡಮ್, ಸಾವಿರಾರು ವರ್ಷದ ಇರೋ ಕನ್ನಡ ಭಾಷೆನ ಬಿಟ್ಬಿಟ್ಟು ನೆನ್ನೆ ಮೊನ್ನೆ ಇಂಗ್ಲಿಷ್ ಭಾಷೆಗೆ ಗುಲಾಮಿ ಆಗ್ತಾ ಇದ್ರಲ್ಲ. You rascal! You call me ಗುಲಾಮಿ? ರೈಸ್ ಆಗ್ಬೇಡಿ, ತಣ್ಣಗೆ ಏನಾರು ತಗೊಂಡ್ಬರ್ತೀನಿ. ಮೇಡಮ್, ನಿಮ್ಗೇನಾರು ಬೇಕಾ? ನಂದು ಲೋನ್ ಪ್ರಪೋಸಲ್ಸ್ ಏನಾಯ್ತು? ಹೆಡ್ ಆಫೀಸ್ ಹೋಗಿದೆ, ನಾಡಿದ್ದು ಬರುತ್ತೆ. ನಾಡಿದ್ದ? ಓಕೆ. ನೀವು ಹುಡುಗರೆಲ್ಲ ಹೇಗೇನೆ. ಹುಡುಗಿರೇನಾದ್ರೂ 10 ನಿಮಿಷ ಲೇಟ್ ಆಗಿ ಬಂದ್ರೆ ಸಿಟ್ಟು. ಲವ್ ಲೆಟರ್ ಕೊಡೋದು ಲೇಟ್ ಆದ್ರೂ ಸಿಟ್ಟು. ಟೈಮ್ ಆಯ್ತು ಮನೆಗೆ ಹೋಗ್ಬೇಕು ಅಂದ್ರೆ ಅದಕ್ಕೂ ಸಿಟ್ಟು. ಹೇಗಪ್ಪ ಹೇಗೋದು ನಿಮ್ಮಂತ ಹುಡುಗ್ರತ್ರ? ನೀವು ಹುಡುಗಿರೆಲ್ಲ ಹೀಗೇನೆ. ಎಲ್ಲಿರ್ತಿರೋ ಬಂದು ಎದೆ ಒಳಗ್ ಕೂತ್ಕೋತೀರಾ. ಸವಿ ನೆನಪುಗಳನ್ನ ಬಿಟ್ಟು ಒಂಟಿ ಮಾಡಿ ಮನೆಗೆ ಹೋಗ್ತೀರಾ. ಮತ್ತೆ ನೀವು ಬರೋವರೆಗೂ ಬರ್ಲಿಲ್ವಲ್ಲ ಅನ್ನೋ ಚಿಂತೆ. ಬಂದ್ಮೇಲೆ ಮತ್ತೆ ಕಣ್ಮರೆ ಆಗ್ತಿರಲ್ಲ ಅನ್ನೋ ಚಿಂತೆ. ಹೇಗಪ್ಪ ಹೇಗೋದು ಹುಡುಗರು ನಿಮ್ಮಂತ ಹುಡುಗಿರ ಹತ್ರ? ಈ ಒಂಟಿತನದ ವೇದನೆ ಹುಡುಗ್ರಿಗೆ ಮಾತ್ರನಾ? ಹುಡುಗಿರ್ಗೂ ಇರಲ್ವಾ? ಬರೀ ಮಾತಲ್ಲೇ ಇರುತ್ತೆ. ನಿನ್ನೆಯಿಂದ ನೀನು ನೋಡ್ದೆ ನಾನು ಎಷ್ಟು ನರಕ ಅನ್ಭವಿಸ್ತೆ ಗೊತ್ತಾ? ಪಾಪಚ್ಚಿ, ಸಾರಿ ಕಣೋ. ಇನ್ಮೇಲೆ ನನ್ಗೆ ಎಷ್ಟೇ ಕಷ್ಟ ಆದ್ರೂ 1 ನಿಮಿಷನಾದ್ರೂ ಬಂದು ನನ್ ಮುಖ ತೋರಿಸ್ತೀನಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನೀನ್ ಕೊಟ್ಟಿರೋ ಬಾಧೆಗೆ ಸಾರಿ ಹೇಳಿದ್ರೆ ಸಾಕಾ? ಇನ್ನೇನ್ ಮಾಡ್ಬೇಕು? ಎಣ್ಣೆ ಹೊಡ್ಕೊಳ್ಳ? ಪಪ್ಪಿ ಕೊಟ್ರೆ ಸಾಕು. ಮದುವೆ ಆಗೋ ತನಕ ಮತ್ತೆ ಕೇಳ್ಬಾರ್ದು. ಸರಿ. ಲೇಟ್ ಆದ್ರೆ ಅಪ್ಪಂಗ್ ಡೌಟ್ ಬರುತ್ತೆ. ಓಕೆ, ನಾನ್ ಬರ್ತೀನಿ. ಓಕೆ. ಓಹೋ, ಏನೇ ಪ್ರಭಾಕರ, ಚೆನ್ನಾಗಿದೆಯಾ? ಓಹೋ, ಅಣ್ಣಯ್ಯ ಜೋಯಿಸ್ರು ಚೆನ್ನಾಗಿದ್ದೀರಾ?
ಏನೋ ಆ ದೇವ್ರ ದಯದಿಂದ ಚೆನ್ನಾಗಿದ್ದೀನಪ್ಪ. ನೀನ್ ಚೆನ್ನಾಗಿದ್ದಿ ತಾನೆ? ಚೆನ್ನಾಗಿದ್ದಾರೆ. ನಿನ್ನ ತಂದೆಯವರು ಬದುಕಿದ್ದಾಗ ನಿನ್ ಮುಖ ನೋಡಿದ್ದು ಕಣಯ್ಯ. ಅವತ್ತಿಂದ ಇವತ್ತಿನವರೆಗೂ ಇವತ್ತೇ ನಿನ್ ಮುಖ ನೋಡಿದ್ದು. ಅದಿರ್ಲಿ, ಕಾರ್ ಇಟ್ಕೊಂಡು ನಡ್ಕೊಂಡು ಹೋಗ್ತಾ ಇದೆಯಲ್ಲೋ ಲಕ್ಷ್ಮೀಪುತ್ರ. ನಾನ್ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಇದೇ ರೀತಿ ನಡ್ಕೊಂಡೇ ಹೋಗೋದು. ಸಂತೋಷ, ಬಹಳ ಸಂತೋಷ ಆಯ್ತು ಕಣಯ್ಯ. ನೀನು ದೇವ್ರ ಮೇಲೆ ಇಟ್ಟಿರೋ ಭಕ್ತಿ ನೋಡಿ ಬಹಳ ಸಂತೋಷವಾಯ್ತು ನನಗೆ. ಅದಿರ್ಲಿ, ಏನಾದ್ರು ಮದ್ವೆಗಿದ್ವೆ ಮಾಡ್ಕೊಂಡ್ಯಾ? ಮನೇಲಿ ದೊಡ್ಡವ್ರು ಯಾರಿದ್ದಾರೆ ನನಗೆ ಮದುವೆ ಮಾಡ್ಸಕ್ಕೆ? ಒಳ್ಳೆ ಮನತನದ ಹುಡುಗಿ ಸಿಕ್ಕಿದ್ರೆ ಖಂಡಿತ ಮದ್ವೆ ಆಗ್ತೀನಿ. ಅವಳೇ ನನ್ನ ಮಗಳು ವೇದಾವತಿ. ಲಕ್ಷಣವಾಗಿದ್ದಾಳೆ ತಾನೆ? ಒಳ್ಳೆ ಆಪಲ್ ಇದ್ದಾಗಿದ್ದಾಳೆ. ನೀವೇನಾದ್ರೂ ಒಪ್ಪಿಗೆ ಕೊಟ್ರೆ ಖಂಡಿತ ನಾನು ಮದ್ವೆ ಆಗ್ತೀನಿ. ಕುಬೇರನ ಮದ್ವೆಗೆ ಯಾರಯ್ಯ ಅಡ್ಡಿ ಬರ್ತಾರೆ? ನೀವು ಅನ್ನು ಸಾಕು. ನಡಿಯಯ್ಯ, ಒಳ್ಳೆ ಮುಹೂರ್ತ ನೋಡಿ ಲಗ್ನ ನಿಶ್ಚಯ ಮಾಡ್ಬಿಡೋಣ. ನಕ್ಷತ್ರ ಯೋಗ ಹೇಗಿದೆ ಹಾಗಾಗತ್ತೆ. ಬಾರಯ್ಯ ವೇದ ಬಾಮ್ಮ. ಇವರು ದೊಡ್ಡ ಕೋಟ್ಯಾಧೀಶ್ವರರು. ಇವರು ನಿನ್ನ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದಾರೆ. ಇದು ನಿನ್ನ ಪುಣ್ಯ. ಇವ್ರ ಒಪ್ಪಿಗೆ ಆದ್ರೆ ಸಾಕಾ? ನನ್ಗಿಷ್ಟ ಇಲ್ಲ. ಇಷ್ಟ ಇಲ್ಲ? ಯಾಕೆ ಇಷ್ಟ ಇಲ್ಲ? ನಾನೊಬ್ಬ ಹುಡುಗನ ಪ್ರೀತಿಸ್ತಿದ್ದೀನಿ. ಮದ್ವೆ ಆದ್ರೆ ಅವನ್ನೇ ಆಗ್ತೀನಿ, ಇಲ್ಲ ಸಾಯ್ತೀನಿ. ಹೆಣ್ಮಕ್ಳ ಮೇಲೆ ಕೈ ಮಾಡೋ ಅಧಿಕಾರ ನಿನ್ ಯಾರು ಕೊಟ್ಟರು ತಂದೆ? ವೈಕುಂಠ, ನನ್ನ ಮಗಳ ಮೇಲೆ ನಾನು ಕೈ ಮಾಡ್ದ ಇನ್ಯಾರ ಮಾಡ್ತಾರೆ? ಮನುಷ್ಯನ ಮೇಲೆ ಕೈ ಮಾಡಕ್ಕೆ ಯಾವ ಭಗವಂತನ ಅಧಿಕಾರ ಕೊಟ್ಟಿಲ್ಲ. ಇವಳೇ ನಿನ್ ಮಗಳಾಗಬೇಕು ಅಂತ ಕೇಳ್ಕೊಂಡಿಲ್ಲ. ನೀನ್ ತಿಟೆಗಳನ್ನ ಉಡ್ಸ್ದೆ ಅಷ್ಟೇ. ಅಯೋಗ್ಯ, ನನ್ನ ಮಗಳ ಜವಾಬ್ದಾರಿ ನನಗಲ್ದ ಇನ್ಯಾರಿಗೆಯೋ? ಇವ್ರನ್ನ ಮದುವೆ ಆಗು ಅಂತ ಹೇಳಿದ್ರೆ ನಾನು ಆಗೋದಿಲ್ಲ. ಬೇರೆಯವರು ಲವ್ ಮಾಡ್ತಿದ್ದೀನಿ ಅಂತ ಧೈರ್ಯವಾಗಿ ಹೇಳ್ತಾಳಲ್ಲ, ಇವಳನ್ನ ಹೊಡಿದೆ ಇನ್ನೇನು ಮುದ್ದು ಮಾಡೋಕ್ಕಾಗುತ್ತೇನೋ? ನೋಡು ಹುಡುಗ ಹೇಗಿದ್ದಾನೆ ನೋಡು. ಕೃಷ್ಣ ಪರಮಾತ್ಮನ ಹಾಗೆ ಮುದ್ದಾಗಿದ್ದಾನೆ ನೋಡು. ಕೋಟ್ಯಾಧೀಶ್ವರ ಕಣೋ, ಕೋಟ್ಯಾಧೀಶ್ವರ. ಲವ್ ಮಾಡ್ತಾ ಇದ್ಯಮ್ಮ? ಮಾಡು. ನಾನ್ ಸಪೋರ್ಟ್ ಮಾಡ್ತೀನಿ. ನನ್ನ ತಂಗಿ ಗಿಣಿ ತಂಗಿದ್ದಾಳೆ. ನಿನ್ ಗೇಂಡ ಮೃಗ ಇದ್ದಂಗಿದ್ಯಾ. ಮರ್ಯಾದೆಯಾಗಿ ಇಲ್ಲಿಂದ ಜಾಗ ಖಾಲಿ ಮಾಡಿದ್ರೆ ಸರಿ, ಇಲ್ಲ ಮರಡ್ರ ಆಗ್ಬಿಡ್ತೀಯ. ನಮ್ಮಪ್ಪ ನಿನ್ನ ಮದುವೆ ಮಾಡಿಸೋ ಬದಲು ತಿಥಿ ಮಾಡಿಸ್ಬೇಕಾಗತ್ತೆ. ಬೇ ಕೇರ್ಫುಲ್ ಅಮ್ಮ. ಓಕೆ ಮಾವ. ಪ್ರಭಾಕರ, ನಿಂಗಿಂತ ಹೆಚ್ಚು ದುಡ್ಡು ಕೊಡೋ ಗಿರಾಕಿ ಸಿಕ್ಕಿದ್ರೆ ನನ್ನ ಮಗಳನ್ನ ಅವ್ರಿಗೆ ಮದುವೆ ಮಾಡ್ಕೊಡಕ್ಕೆ ಸ್ಕೆಚ್ ಹಾಕ್ತೀನಿ. ನನಗೆ ಬೇಕಾಗಿರೋದು ದುಡ್ಡು ಕಣೋ, ದುಡ್ಡು. ಏನಾಯ್ತು ಸರ್ ಲೋನ್ ವಿಷಯ? ಹೊಸ ಪ್ರಾಜೆಕ್ಟ್ ಬೇರೆ ಸ್ಟಾರ್ಟ್ ಮಾಡ್ಬೇಕು. ಈಗಲೇ ಲೇಟ್ ಆಗಿ ಹೋಗ್ಬಿಟ್ಟಿದೆ. ಡೋಂಟ್ ವರಿ ಮಿಸ್ಟರ್ ಪ್ರಭಾಕರ್, ನಿಮ್ಮ ಲೋನ್ ಫೈಲು ಹೆಡ್ ಆಫೀಸ್ ಇಂದ ಬಂದಿದೆ. ಹಾಗೆ ನಿಮ್ಮ ಲ್ಯಾಂಡ್ ವೆರಿಫಿಕೇಶನ್ ಮಾಡಿಸಿ ಅಂತಲೂ ಕಳಿಸಿದ್ದಾರೆ. ಈಗ ನಮ್ಮ ಫೀಲ್ಡ್ ಆಫೀಸರ್ ಸೌಂದರ್ಯ ಅವ್ರು ನಿಮ್ ಜೊತೆ ಬರ್ತಾರೆ. ಸ್ವಲ್ಪ ಕೋಆಪರೇಟ್ ಮಾಡಿ. ಸೌಂದರ್ಯ, ಆ ಲ್ಯಾಂಡ್ ಡೆವಲಪರ್ ಪ್ರಭಾಕರ್ ಅವರು ಬಂದಿದ್ದಾರೆ. ಅವ್ರ ಲ್ಯಾಂಡ್ ವೆರಿಫಿಕೇಶನ್ ಮಾಡಬೇಕು. ಸ್ವಲ್ಪ ಅವ್ರ ಜೊತೆ ಔಟ್ ಬಾಮ್ಮ. ಓಕೆ? ಓಕೆ ಸರ್, ಕಳಿಸಿ. ಓಕೆ. ಬನ್ನಿ ಮೇಡಮ್. ಮೇಡಮ್, ನಿಮ್ ಹತ್ರ ಒಂದು ವಿಷಯ ಹೇಳೋದು ಮರ್ತ್ಬಿಟ್ಟೆ. ಏನು? ನೀವು ನನ್ನ ಲವ್ ಮಾಡ್ತೀರಾ ಇಲ್ಲ ನಾನ್ ನಿಮ್ಮನ್ನ ರೇಪ್ ಮಾಡ್ಲಾ? ಹೇಳಿ. What happened? ಸರ್, ಆ ಲೋಫರ್ ಪ್ರಭಾಕರ್ ನನ್ನ ಇನ್ಸ್ಪೆಕ್ಷನ್ಗೆ ಅಂತ ಬನ್ನರ್ಘಟ್ಟದಲ್ಲಿರೋ ಗೆಸ್ಟ್ ಹೌಸ್ ಕರ್ಕೊಂಡು ಹೋಗಿ ನನ್ನ ರೇಪ್ ಮಾಡಕ್ ಪ್ರಯತ್ನ ಪಟ್ಟ. ನಾನು ಪಡಬಾರ್ದು ಪಾಡ್ಪಟ್ಟು ತಪ್ಪಿಸ್ಕೊಂಡ್ಬಂದೆ. ಡೋಂಟ್ ವರಿ, ಪೊಲೀಸಿಗೆ ಫೋನ್ ಮಾಡಿ ಅವನು ಒಳಗಡೆ ಹಾಕಿಸ್ತೀನಿ. ದಯವಿಟ್ಟು ಬೇಡ ಸರ್. ಈ ವಿಷಯ ಆಚೆ ಗೊತ್ತಾದ್ರೆ ನನ್ ಮಾನ ಮರ್ಯಾದೆ ಹೋಗುತ್ತೆ. ಪ್ಲೀಸ್.
ಏಯ್ ನನ್ ತಂಗಿನ ಕೇಳಕ್ ಬಂದಾಗ್ಲೇ ನಿನಗೆ ಒದಿಬೇಕು ಅಂತ ಐತೆ. ಇನ್ನೊಂದ್ಸರಿ ಏನಾದ್ರೂ ನನ್ನ ಜೀವನದಲ್ಲಿ ಅಡ್ಡ ಬಂದ್ರೆ ಹಾಕ್ಬಿಡ್ತೀನಿ. ನನಗ್ ಹೊಡೆದು ಅವಮಾನ ಮಾಡ್ದೆ ಅಲ್ಲ, ಒಂದಲ್ಲ ಒಂದಿನ ನಿನ್ ಮೇಲೆ ಸೇರ್ ತೀರ್ಸ್ಕೊಳ್ತಾ ಇದ್ರೆ ನಾನ್ ನಮ್ಮ ಅಪ್ಪಂಗ್ ಹುಟ್ಟಿದ ಮಗನೇ ಅಲ್ಲ.